ನಮ್ಮಪ್ಪ ಹೆಸರು ಗೋವಿಂದು ಅಂತ, ಅವರಪ್ಪ ಹೆಸರು ಆಂಜನಪ್ಪ ಅಂತ, ಅವರಪ್ಪ ಹೆಸರು ಭೂಮುಲ ಹನುಮಂತು ಅಂತ. ಭೂಮುಲ ಹನುಮಂತು ನಮ್ಮ ಮೂರನೇ ತಾತ ಓದಿಲ್ಲ. ನಮ್ಮ ತಾತ ಆಂಜನಪ್ಪ, ಎರಂಟಿಗ್ಲ ಆಂಜನು ಅಂತ ಹೇಳ್ತಾರೆ, ಆಂಜನಪ್ಪ ಅವರು ಓದಿಲ್ಲ. ನಮ್ಮಪ್ಪ ಶಾಲೆಗೆ ಹೋಗಿಲ್ಲ, ನಮ್ಮಪ್ಪನೂ ಶಾಲೆಗೆ ಹೋಗಿಲ್ಲ. ನಾವು ಮೂಲತಃ ಆಂಧ್ರ ಪ್ರದೇಶದವರು. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ಕರ್ನಾಟಕದಲ್ಲಿ ನಾವಿರೋರು. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ನಾವು ಕೊತ್ತೂರಲ್ಲಿ ಎಲ್ಲೆಲ್ಲೋ ಹೋಗಿ ಬಂದಿರೋ ಅದು ನಮ್ಗೆ ಗೊತ್ತಿಲ್ಲ. ಮುಳಬಾಗ್ಲ ಹತ್ರ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೊತ್ತೂರಲ್ಲಿ ನೆಲೆಸಾಗಿರೋದು. ಅಲ್ಲಿದ್ದು ಅಲ್ಲಿ ಜೀವನವನ್ನು ಆರಂಭಿಸಿರೋದು. ನಮ್ಮದು ಮೂಲ ಕಸುಬು ನಮ್ಮ ಜನಾಂಗದ ಮೂಲ ಕಸುಬು ಏನು ಅಂದರೆ ಶಾಸ್ತ್ರ ಹೇಳೋದು, ಭಿಕ್ಷಾಟನೆ ಮಾಡೋದು. ಭಿಕ್ಷಾಟನೆ ಅಂತ ಹೋದ್ರೆ ಭಿಕ್ಷೆ ಕೇಳೋದು, ಮನೆಗಳ ಹತ್ರ ಹೋಗೋದು ಭಿಕ್ಷೆ ಕೇಳೋದು. ಆಗ ಈ ಭಿಕ್ಷಾಟನೆ ಮಾಡೋದು, ಶಾಸ್ತ್ರ ಹೇಳೋದು ಏನಾಗ್ತಾಯಿತ್ತು, ನಮ್ಮ ಜನ ಎಲ್ಲ ಈ ಶಾಸ್ತ್ರ ಹೇಳ್ಕೊಂಡು ಜೀವನ ಮಾಡೋದಕ್ಕೆ ಫ್ಯಾಮಿಲೀಸ್ ಏನು ಮಾಡ್ತಾಯಿದ್ರು, ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಡ್ತಾಯಿದ್ರು. ಬುಡುಗ ಜಂಗಮ, ಹೌದು, ಹೋಗ್ತಾಯಿದ್ರು. ಈ ಬುಡುಬುಡಿಕೆ ಇಟ್ಕೊಂಡು, ತಂಬೂರಿ ಇಟ್ಕೊಂಡು ಬುಡುಬುಡಿಕೆ ಇಟ್ಕೊಂಡು, ಆಮೇಲೆ ಇದನ್ನ ಹಿಂಗೆ ಹೊಡಿತಾರೆ, ಅದೇನೋ ಅಂತಾರೆ ಅದನ್ನ ಇಟ್ಕೊಂಡು ಅದು ಇಟ್ಕೊಂಡು, ಆಮೇಲೆ ಹಾರ್ಮೋನಿ ತಬಲ ಇಟ್ಕೊಂಡು ಊರುಗಳಲ್ಲಿ ಹೋಗಿ ಕತೆಗಳು ಹಾಡಿ ಇದೆಲ್ಲ ಹಾಡಿ ಏನೋ ಕೊಟ್ಟಿದ್ದು ಜೀವನ ಮಾಡ್ಕೊಂಡು ನಮ್ಮವ್ರು ಏನಾಗ್ತಾ ಇತ್ತು ಅಂದರೆ, ನಾವು ಒಂದು 4 ಫ್ಯಾಮಿಲಿ ಸೇರಿ ಒಂದು ಊರಿಗೆ ಹೋಗ್ತೀವಿ. ಒಂದು ಜಾಗದಲ್ಲಿ ಒಂದು ಮೆಟ್ಟ ಅಂತ ಇಟ್ಕೊಳ್ತೀವಿ ನಾವು, ಅದ್ರ ಹೆಸರೇ ಮೆಟ್ಟ ಅಂತ ಇಟ್ಕೊಳ್ತೀವಿ. ಅಲ್ಲಿಂದ ನೀವೊಂದು ಕಡೆ ನಾನೊಂದು ಕಡೆ ಈ ಹಾಡು ಹೇಳೋದೊಂದು ಗ್ರೂಪು, ಭಿಕ್ಷಾಟನೆ ಮಾಡೋದೊಂದು ಗ್ರೂಪು, ಆಮೇಲೆ ಈ ತಬಲ ಹೊಡಿಯೋದು ಹಾರ್ಮೋನಿ ಹೇಳೋದೊಂದು ಗ್ರೂಪು, ಶಾಸ್ತ್ರ ಹೇಳೋದೊಂದು ಗ್ರೂಪು. ಈ ಥರ 4 ಗ್ರೂಪು 4 ಥರ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ನಾವು. ನೀವೊಂದು ವೇಷ ಹಾಕ್ತೀರಾ, ನಾನೊಂದು ವೇಷ ಹಾಕ್ತೀನಿ, ಅವರೊಂದು ಶಾಸ್ತ್ರ ಹೇಳೋರು ಒಂದು ವೇಷ ಹಾಕ್ತಾನೆ. ಶಾಸ್ತ್ರ ಹೇಳೋರು ಏನು ಮಾಡ್ತಾರೆ, ಇದೆಲ್ಲ ಕಟ್ಕೊಂಡು ತಂಬೂರಿ ಇಟ್ಕೊಂಡು ತಲೆಗೆ ಸುಟ್ಕೊಂಡು ನವಿಲ್ಗರಿ ಇಟ್ಕೊಂಡು ಆ ತಂಬೂರಿ ಕೈಯಲ್ಲಿ ಇಟ್ಕೊಂಡು ಅವರು ಹೋಗ್ತಾರೆ. ಭಿಕ್ಷಾಟನೆ ಮಾಡೋರು ಈ ಬುಡುಬುಡಿಕೆ ಇಟ್ಕೊಂಡು ಮನೆಗೆ ಭಿಕ್ಷಾಟನೆ ಮಾಡ್ತಾರೆ. ಹಾರ್ಮೋನಿ ತಬಲ ಇಟ್ಕೊಂಡ್ರು ಈ ನಾಟಕಗಳು ಕತೆಗಳು ಮಾಡಿ ಅವರು ಹೋಗ್ತಾರೆ. ಈ ಥರ ನಾನಾ ವಿಧವಾಗಿ ಹೋಗ್ತಾಯಿದ್ರು. ಆವಾಗ ಏನಾಯಿತು, ಈ ನಮ್ಮೂರಲ್ಲಿ ಯಾರು ಓದದೇ ಇರೋದ್ರಿಂದ ಏನಾಯಿತು, ನಮ್ಮ ಮಾಸ್ಟರ್ ಅವಾಗ ಏನಾಯಿತು, ಇವರು ಬೈರಾಗಿ ವೇಷ ಅಂತ ಬೈರಾಗಿ ಅಂತ ಬರೆದ್ರು, ಸನ್ನಾಸಿ ಅಂತ ಬರೆದ್ರು, ಬೈರಾಗಿ ಅಂತ ಬಂದರು, ಹಗಲು ವೇಷಗಾರ ಅಂತ ಬರೆದ್ರು, ಅಂದಿಜೋಗಿ ಅಂತ ಬರೆದ್ರು. ಈ ಥರ ನಾನಾ ವಿಧವಾದ ವೇಷಭೂಷಣಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ಅವರು ಬರೆದ್ಬಿಟ್ರು. ಸರ್, ನಂದು ಒರಿಜಿನಲ್ ಡೇಟ್ ಆಫ್ ಬರ್ತು 11/6/79. ನಮ್ಮ ಚಿಕ್ಕಪ್ಪ SLC ಮುಗಿದಿದ್ದವಾಗ ಅವ್ರು ಬರೆದಿರೋ ಡೇಟ್. ಆದರೆ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥದ್ದು 26/8/1978, 1 ಇಯರ್ ಬ್ಯಾಕು. 26/8 ಇದೆ, 78. ಆ್ಯಕ್ಚುಲಿ ನಿಮ್ಮದು ಜೂನ್ 11 ನಂದು 79, 78 ಅಲ್ಲ 79 ಒರಿಜಿನಲ್ಲು. ಏನು ಮಾಡ್ತೀರಾ, ನನ್ನ ಡೇಟ್ ಆಫ್ ಬರ್ತೆ ಡೂಪ್ಲಿಕೇಟ್. ಒರಿಜಿನಲ್ ಡೇಟ್ ನನ್ನ ಹತ್ರ ಇದೆ, ಡಾಕ್ಯುಮೆಂಟಲ್ಲಿರೋ ಡೂಪ್ಲಿಕೇಟ್ ಡೇಟ್. ನಾನು ಅದನ್ನೇ ಫಾಲೋ ಮಾಡಬೇಕಲ್ಲ, ಡೂಪ್ಲಿಕೇಟನ್ನು ಫಾಲೋ ಮಾಡಬೇಕಲ್ಲ. ಆ ರೀತಿಯಲ್ಲಿ ಏನಾಯಿತು, ಬುಡುಗ ಜಂಗಮ ಜಾತಿ ಸರ್ಟಿಫಿಕೇಟು ನಾವೆಲ್ಲ ಬಂದ್ಬಿಟ್ಟು ನಮ್ಮದೇ ಒಂದು ಭಾಷೆ ಇದೆ. ಇವಾಗ ನಮ್ಮ ವಾಸುಗೆ ಗೊತ್ತು ಭಾಷೆ ಮಾತಾಡೋದು, ವಾಸುಗೆ ಗೊತ್ತು, ನನಗೆ ಗೊತ್ತು. ನಾವಿಬ್ಬರು ಮಾತಾಡಿಕೊಂಡ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗೋದೇ ಇಲ್ಲ. ನಾವಿಬ್ಬರು ಅದು ನಮ್ಮದೇ ಭಾಷೆ, ಅದು ಮರುಗು ಭಾಷೆ ಅಂತ ಹೇಳ್ತೀವಿ. ನಾನು ನಮ್ಮ ಭಾಷೆ, ನಮ್ಮನ್ನು ಎಲ್ಲೇ ಹೋದ್ರು ನಮ್ಮನ್ನು ಕಾಪಾಡೋದು ನಮ್ಮ ಭಾಷೆನೇ. ಅದು ನಮ್ಮ ಭಾಷೆನೇ ನಮ್ಮನ್ನು ಕಾಪಾಡೋದು. ಬುಡುಗ ಜಂಗಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಸರ್ಟಿಫಿಕೇಟ್ಸಲ್ಲಿ ಬರೆದಿರೋದು ನಿಜ, ಸ್ಕೂಲ್ ಟಿ ಸಿಯಲ್ಲಿ. ಆದರೆ ನಾವು ಒರಿಜಿನಲ್ ಆಗಿ ನಂದು ಟಿ ಸಿಯಲ್ಲಿ ಇರ್ತಕ್ಕಂಥದ್ದು ಬೈರಾಗಿ ಅಂತ ನಂದು. ಆದರೆ ನಮ್ಮ ಅಪ್ಪದಿಲ್ಲ, ನನ್ನ ಅಣ್ಣದಿಲ್ಲ, ನಮ್ಮ ತಾತದಿಲ್ಲ. ನಮ್ಮ ತಾತದು ನಮ್ಮ ಅಪ್ಪದು ಯಾರಾದರೂ ಬೈರಾಗಿದ್ದಿದ್ರೆ ಕೊಡಿ, ಯಾರ್ದು ಇಲ್ಲ, ಅವ್ರದ್ದು ಯಾರ್ದು ಇಲ್ಲ, ನಂದೇ ಇರೋದು. ಮೊದಲು ಎಲ್ಲ ನಮಗೆಲ್ಲ ಬೈರಾಗಿ ಅಂತಿರೋರು ಅದು ನಮ್ಮ ಕೋಲಾರ ಗೆಜೆಟರಿ ಇದೆ. ಗೆಜೆಟರಿ ಇದೆ, ಡಿಸ್ಟಿಕ್ ಗೆಜೆಟಿಯರ್. ಅದು 5 ರಾಜರ ಕಾಲದದ್ದು ಗೆಜೆಟರಲ್ಲಿ. ಆ ಗೆಜೆಟರಲ್ಲಿನ ಪರ್ಟಿಕ್ಯುಲರಾಗಿ ತೋರಿಸಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗ ಇರೋದರಿಂದ ತೆಲುಗು, ತಮಿಳು, ಕನ್ನಡ 3 ಮಿಕ್ಸು, ತಮಿಳುನಾಡು ಬಾರ್ಡ್ರು, ಆಂಧ್ರ ಬಾರ್ಡ್ರು, ಕರ್ನಾಟಕ 3 ಮಿಕ್ಸ್ ಇರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಬುಡುಗ ಜಂಗಮ ಜಾತಿಯವರನ್ನು ಮಾಲ ಸನ್ನಾಸಿ ಅಂತ ಕರೀತಾರೆ, ಬೈರಾಗಿ ಅಂತ ಕರೀತಾರೆ, ಅಂಡ್ ಜಂಗಾಲು ಅಂತ ಕರೀತಾರೆ, ಜಕ್ಕಾಲು ಅಂತ ಕರೀತಾರೆ, ಅಂಡ್ ಎಕ್ಸೆಟ್ರಾ ಅಂತ ಕೋಲಾರ ಜಿಲ್ಲೆಯಲ್ಲಿ ಕರೀತಾರೆ. ಇವರೆಲ್ಲರೂ ಸಿನಾಮ್ನಸ್ ವರ್ಡ್ ಈಸ್ ಆಲ್ ದಿ ಬುಡುಗ ಜಂಗಮಾಸ್ ಅಂತ ನಮ್ಮ ಕೋಲಾರ ಗೆಜೆಟರಲ್ಲಿ ಇದೆ. ಯಾವತ್ತು ನನ್ನ ಸಮಸ್ಯೆ ಆಯಿತೋ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳಿಗೂ ಆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದನ್ನು ಇವತ್ತು ಕೋರ್ಟಲ್ಲಿದೆ, ಅದನ್ನೇನೋ ಸಾಲ್ವ್ ಮಾಡಬೇಕು ಅನ್ನೋದು ಉದ್ದೇಶ ನಮಗಿದೆ. ಅದಕ್ಕೆ ಹಿಂದ್ಗಡೆ ಬೇರೆ ಒಂದು ಗ್ರೂಪ್ ಇದೆ, ಕೆಲಸ ಮಾಡುವಂಥ ಗ್ರೂಪೇ ಇದೆ, ದೊಡ್ಡ ಗ್ರೂಪ್, ದೊಡ್ಡ ಕೈಗಳವೆಲ್ಲ. ನಿಮ್ಮ ವಿರೋಧಿಗಳು ನಮ್ಮ ವಿರೋಧಿಗಳು ಅನ್ನೋದಕ್ಕಿಂತ ಈ ಜನಾಂಗವನ್ನು ಯಾವುದೇ ಕಾರಣಕ್ಕೆ ಮುಂದಕ್ಕೆ ಬರೆಸಬಾರ್ದು ಅನ್ನೋವಂಥ ಒಂದು ಗುಂಪು ಇದೆ. ಆ ಗುಂಪು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೆ.
ಆ ಗುಂಪು ಒಂದು ಹ್ಯಾಂಡಲ್ ಮಾಡ್ತಾ ಇದೆ ಸರ್. ಮರಕ್ಕಿಂತ ಮರಕ್ಕೆ ದೊಡ್ಡದು ಇದ್ದೇ ಇರುತ್ತೆ, ಮನೆಗಿಂತ ಮನೆ ದೊಡ್ಡದೇ ಇರುತ್ತೆ, ರೋಡ್ಗಿಂತ ರೋಡ್ ದೊಡ್ಡದೇ ಇರುತ್ತೆ. ಅಂದ್ರೆ ಅದು ನಿಮಗೆ ಬಹಳ ನೋವಿನ ವಿಚಾರ ಆಗಿದೆ. ಖಂಡಿತವಲ್ಲ, ತುಂಬ ನೋವಿನ ವಿಚಾರ. ನನ್ನ ಲೈಫನ್ನು ನಾನು ಇವಾಗ ರಿಸರ್ವೇಷನ್ ನಾನು ಅಲ್ಲ ಅಂದರೆ ನಾನು ಏನಕ್ಕೆ ಸರ್ ಇದು, ನನಗೇನು ದರಿದ್ರನ? ನನ್ನ ಹತ್ರ ದುಡ್ಡಿಲ್ವಾ, ನನ್ನ ಜಮೀನಿಲ್ವಾ, ನನಗೆ ಮನೆ ಇಲ್ವಾ, ನನಗೆ ಆಸ್ತಿ ಇಲ್ವಾ, ಏನಿಲ್ಲ. ಇವಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಬಂದು ನನಗೆ ಗೆದ್ದಿಲ್ವಾ? ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಗೆದ್ದಿಲ್ವಾ? ನನಗೆ ಯಾಕೆ ಅದಕ್ಕೆ ಹೋಗ್ಬೇಕು ಅಂತಿತ್ತೆ? ನಾನು ಬುಡುಗ ಜಂಗಮ ಜಾತಿಗೆ ಸೇರಿರೋನು. ಬುಡುಗ ಜಂಗಮಾಸಿಗೆ ಅಂತ ಒಂದು ಒರಿಜಿನಲ್ ಒಂದು ಅವ್ರಿಗೆ ಅಂತ ಒಂದು ಭಾಷೆ ಇದೆ. ಆ ಭಾಷೆನೇ ಅವ್ರಿಗೆ ಐಡೆಂಟಿಫೈ ಅದೇ ಅವ್ರ ಭಾಷೆನೇ. ಆ ಭಾಷೆ ನನಗೆ ಗೊತ್ತಲ್ಲ, ನಾನು ಮಾತಾಡ್ತೀನಲ್ಲ. ಸರಿ, ನಮ್ಮ ರಿಲೇಷನ್ಸ್ ಕೇಳ್ಕೊಳ್ರಿ. ಬುಡುಗ ಜಂಗಮ ಜಾತಿ ಬೇರೆ ಎಲ್ಲೆಲ್ಲೋ ಇದ್ದಾರಲ್ಲ, ಅವ್ರನ್ನೆಲ್ಲ ಕೇಳಿ, ನಿಮ್ಮ ಸಂಬಂಧಿಕರು ಇಲ್ವಾ ಅಂತ ಕೇಳಿ. ಅದೇ ಒಂದು ದೊಡ್ಡ ಕುತಂತ್ರದಿಂದ ನನಗೆ ಪ್ರಾಬ್ಲಮ್ ಮಾಡಿ. ಬಹುಶಃ ಇದನ್ನ ನೋಡಿದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಹೇಳಿ ಇಲ್ಲೂ ಕೂಡ ನಿಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ನನಗೆ ಆಗಿದ್ದಕ್ಕೆ ಒಳ್ಳೇದಾಯ್ತು, ಆದರೆ ನನ್ನ ಜನಾಂಗಕ್ಕೆ ತೊಂದರೆ ಆಯಿತು. ಅದು ತುಂಬ ಮನಸ್ಸಿಗೆ ನೋವಾಗಿದೆ, ಜನಾಂಗಕ್ಕೆ ನೋವು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.